ಓವರ್ ವೇಟ್ ಇದೆ ಅಂತ ಹೇಳಿದರೆ ಅವರಿಗೆ ಹಿಂಬಡಿ ನೋವು ಕಟ್ಟಿಟ್ಟ ಬುತ್ತಿ. ಒಂದು ಚಿಕ್ಕ ಮುಳ್ಳಿನ ಥರ ಮೂಳೆ ಏನಿದೆ ಬೆಳ್ಕೊಂಡ್ಬಿಡುತ್ತೆ ಅಲ್ಲಿ ಹಿಂಬಡಿಯ ಎರಡೂ ಬದಿಯಲ್ಲಿ ಸೈಡಲ್ಲಿ. ತುಂಬ ಎಣ್ಣೆಯಲ್ಲಿ ಕರಿದಿರುವಂಥ ಪದಾರ್ಥ, ಹೆವಿ ಫುಡ್ಸು, ತುಂಬ ನಾನ್ ವೆಜ್ ತಿನ್ನೋದು, ಆಲೂಗಡ್ಡೆ ಅವರು ತಿಂದೇ ಇದ್ದರೆ ಒಳ್ಳೆಯದು, ಪೊಟ್ಯಾಟೊ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಹಿಮ್ಮಡಿ ನೋವಿನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಶರದ್ ಕುಲಕರ್ಣಿ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಕೆಲವರಿಗೆ ವಿಪರೀತವಾಗಿ ಹಿಮ್ಮಡಿ ನೋವು ಆಗಾಗ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇದಕ್ಕೆ ಕಾರಣಗಳೇನು ಅಂತ? ಹಿಮ್ಮಡಿ ನೋವಿಗೆ ಹಲವಾರು ಕಾರಣಗಳಿರುತ್ತೆ. ಅದು ಸಿಂಪಲಾಗಿ ಹೇಳಬೇಕು ಅಂದರೆ ಬೊಜ್ಜು. ಯಾಕೆಂದರೆ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅದಲ್ಲ, ನಮ್ಮ ಮೊಣಕಾಲು ಏನಿರುತ್ತೆ ಅಥವಾ ಹಿಮ್ಮಡಿ ಏನಿರುತ್ತೆ ಎಲ್ಲ ದೇಹದ ಭಾರ ಅಲ್ಲೇ ಬೀಳ್ತಾ ಇರುತ್ತೆ. ಸೊ ಬೊಜ್ಜಿತ್ತು ಅಥವಾ ಒಬೆಸಿಟಿ ಇದೆ, ಓವರ್ ವೇಟ್ ಇದೆ ಅಂತ ಹೇಳಿದರೆ ಅವರಿಗೆ ಹಿಮ್ಮಡಿ ನೋವು ಕಟ್ಟಿಟ್ಟ ಬುತ್ತಿ. ಅಲ್ಲಿ ಪ್ರೆಷರ್ ಆಗಿಬಿಟ್ಟು ಅಥವಾ ವೇಟ್ ಬೇರಿಂಗ್ ಮಾಡಿ ಸೌದೋಗ್ಬಿಡುತ್ತೆ. ಅದು ಡಿಜನರೇಟಿವ್ ಜಾಯಿಂಟ್ ಡಿಸಾರ್ಡರ್ ಅಂತ ಹೇಳಿ DJD ಅಂತ ಹೇಳ್ತೇವೆ, ಅಥವಾ ಸಂಧಿವಾತ, ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೇವೆ. ಇದಾದಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಕೆಲವೊಂದು ಸರಿ ಅದೇ ರೀತಿಯ ವೇಟ್ ಜಾಸ್ತಿ ಆಗಿ ಒಂದು ಸ್ಪರ್ ಅಂತ ಆಗುತ್ತೆ. ಅಲ್ಲಿ ನಾವು ವಾತ ಕಂಟಕ ಅಂತ ಹೇಳ್ತೇವೆ. ಕಂಟಕ ಅಂದರೆ ಮುಳ್ಳು ಅಂತ. ಒಂದು ಚಿಕ್ಕ ಮುಳ್ಳಿನ ಥರ ಮೂಳೆ ಏನಿದೆ ಬೆಳ್ಕೊಂಡ್ಬಿಡುತ್ತೆ ಅಲ್ಲಿ ಹಿಂಬಡಿಯ ಎರಡೂ ಬದಿಯಲ್ಲಿ ಸೈಡಲ್ಲಿ. ಅಂದರೆ ಒಂದು ಹಿಂಬಡಿಯ ಈ ಕಡೆ ಸೈಡು ಅಥವಾ ಒಂದೇ ಸೈಡ್ ಕೂಡ ಇರ್ಬೋದು. ಅದು ನರ್ವ್ ಇರಿಟೇಷನ್ ಮಾಡಿಬಿಟ್ಟು ಪೇನ್ ಮಾಡ್ತಾ ಇರುತ್ತೆ. ಸೊ ಇದು ಯೂಶ್ವಲಿ ಬೇಸಿಕ್ ಕಾಸ್, ತುಂಬ ಜನರಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಇದು ಕ್ಯಾಲ್ಗೇನಿಯಲ್ ಸ್ಪರ್ ಅಥವಾ ಹೀಲ್ ಸ್ಪರ್ ಅಂತ ಹೇಳ್ತೇವೆ, ವಾತ ಕಂಟಕ. ತುಂಬ ಸಿಂಪಲ್ ಆಗಿರುವಂಥ ರೀಸನ್ ಇದೆ ಜಾಸ್ತಿ. ಇನ್ನು ಅಕಿಲೀಸ್ ಟೆಂಡನೈಟಿಸ್ ಆಗುತ್ತೆ, ಅಥವಾ ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಏನೋ ಇಂಜುರಿ ಆಗಿರುತ್ತೆ, ಅಥವಾ ಯಾವುದೋ ಟ್ಯೂಮರ್ಗಳಾಗಿರುತ್ತೆ. ಇದೆಲ್ಲ ರೇರ್ ಕೇಸಸ್ಸಲ್ಲಿ ಬರುತ್ತೆ. ಸ್ಪೋರ್ಟ್ಸ್ ಮನ್ಗಳಲ್ಲಿ ಇಂಜುರಿ ಆಗಿಬಿಡುತ್ತೆ ಅಲ್ಲಿ, ಸೊ ಅವಾಗ ನೋವು ಬರುತ್ತೆ. ಸೊ ಅದು ಸ್ವಲ್ಪ ರೇರ್ ಕೇಸಲ್ಲಿ ಗೊತ್ತು. ಜನರಲಿ ಕಾಣಿಸಿಕೊಳ್ಳೋದು ಯೂಶ್ವಲಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳೋದು, 35-45 ವರ್ಷದಲ್ಲಿ ಇರುವಂಥ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳೋದು. ಯಾರು ಸ್ವಲ್ಪ ಓವರ್ ವೇಟ್ ಇರ್ತಾರೆ ಅವರಲ್ಲಿ ಯೂಶ್ವಲಿ ಕಾಣಿಸಿಕೊಳ್ಳೋದು ಇದು ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಹೇಳಿದರೆ ಮುಳ್ಳು ಅಂತ. ಓಕೆ, ಕಂಟಕ ಅಂತ ಹೇಳ್ತೇವೆ. ಒಂದು ಮುಳ್ಳಿನ ಥರ ಬೋನ್ ಬೆಳ್ಕೊಂಡ್ಬಿಡುತ್ತೆ, ಅದರಿಂದ ನೋವು ಬರ್ತಾ ಇರುತ್ತೆ. ಸೊ ಇದೇ ಬೇಸಿಕ್ ಕಾರಣ ಎಲ್ಲದಕ್ಕೂ. ಇನ್ನು ವೈಟಮಿನ್ ಡಿ ಕಡಿಮೆ ಆಗಿ ಪೇನ್ ಬರ್ಬೋದು, ಒಂದೊಂದು ಸರಿ ಬೋನ್ ಸ್ಟ್ರೆಂತ್ ಕಡಿಮೆ ಆಗಿ ಪೇನ್ ಬರ್ಬೋದು. ಏಜ್ ಆಗಿಬಿಟ್ಟು ಡಿಜನರೇಷನ್ ಆಗ್ಬೋದು. ನಾನು ಆವಾಗಲೇ ಹೇಳ್ತಿದ್ದೆ ನಿಮಗೆ, ಡಿಜನರೇಟಿವ್ ಜಾಯಿಂಟ್ ಡಿಸಾರ್ಡರ್ ಅಂತ, ಸಂಧಿವಾತ. ಅದು ಕೂಡ ಅದರಿಂದನೂ ಈ ಹೀಲ್ ಪೇನ್ ಬರ್ಬೋದು. ಏನು ತುಂಬ ಹೊತ್ತು ನಿಂತು ಕೆಲಸ ಮಾಡೋರಿಗೂ ಬರೋ ಚಾನ್ಸಸ್ ಇರುತ್ತಾ? ಹೌದು, ತುಂಬ ಹೊತ್ತು ನಿಂತು ಕೆಲಸ ಮಾಡೋರಿಗೆ ಬರೋ ಚಾನ್ಸಸ್ ಇರುತ್ತೆ. ಅದು ಅವ್ರು ಏನಾದರೂ ಓವರ್ ವೇಟ್ ಇದ್ದರೆ ಇನ್ನೂ ಜಾಸ್ತಿ ಚಾನ್ಸಸ್ ಇರುತ್ತೆ. ಓಕೆ, ಯಾಕೆಂದರೆ ಕಂಪ್ಲೀಟಾಗಿ ವೇಟ್ ಬೇರಿಂಗ್ ಅಲ್ಲೇ ಆಗ್ತಾ ಇರುತ್ತೆ. ಸೊ ಅವಾಗ ಪೇನ್ ಜಾಸ್ತಿ ಆಗಿಬಿಡುತ್ತೆ, ಅಥವಾ ಇಲ್ಲದೇ ಇರೋದು ಬರುತ್ತೆ, ಇದ್ದಿದ್ದು ಜಾಸ್ತಿ ಆಗುತ್ತೆ. ಸರ್, ಇನ್ನು ಯಾವೆಲ್ಲ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇದೆ ಹಿಮ್ಮಡಿ ನೋವಿಗೆ? ಜೊತೆಗೆ ಹೋಮ್ ರೆಮಿಡೀಸ್ ಏನೆಲ್ಲ ಮಾಡ್ಕೋಬೋದು ಅಂತ? ಟ್ರೀಟ್ಮೆಂಟ್ಗಳು ಅಂತ ಬಂದಾಗ ನಾವು ಆಯುರ್ವೇದದಲ್ಲಿ ಅಗ್ನಿಕರ್ಮ ಅಂತ ಒಂದು ಮಾಡ್ತೇವೆ. ಅಂದರೆ ಈ ಚುಟಿಕೆ ಹಾಕೋದು ಟೈಪ್. ಸೊ ನಾವು ಒಂದು ಪಂಚಲೋಹ ಅಥವಾ ಬೆಳ್ಳಿದು ಅಥವಾ ಬಂಗಾರದ್ದು ಒಂದು ಚಿಕ್ಕದು ಶಲಾಕ ಅಂತ ಇರುತ್ತೆ. ಸೊ ಅದನ್ನು ತೊಗೊಂಡ್ಬಿಟ್ಟು ನಾವು ಎಲ್ಲಿ ತುಂಬ ಪೇನ್ ಇರುತ್ತೆ ಅಲ್ಲಿ ಚಿಟಿಕೆ ಹಾಕ್ತೇವೆ. ಅದನ್ನು ಬಿಸಿ ಮಾಡಿಬಿಟ್ಟು ಅಲ್ಲಿಗೆ ಪೇನ್ ಯೂಶ್ವಲಿ ಹೊರಟೋಗ್ಬಿಡುತ್ತೆ. ಸೊ ಅದು ಬೆಸ್ಟ್ ಟ್ರೀಟ್ಮೆಂಟ್ ಎಲ್ಲಕ್ಕಿಂತ. ಅದರ್ವೈಸ್ ವೇಟಿಂದ ಬರ್ತಾ ಇದೆ ಅಂತ ಹೇಳಿದರೆ ವೇಟ್ ಕಡಿಮೆ ಮಾಡ್ಕೋಬೇಕು. ಕಾರಣಗಳೇನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಳೇಬೇಕೆಲ್ಲ. ಯಾವ ಕಾಸಸ್ ಇದೆ ಅದನ್ನು ಕಡಿಮೆ ಮಾಡಬೇಕು. ನಿಂತ್ಕೊಂಡು ಜಾಸ್ತಿ ಬರ್ತಾ ಇದೆ ಅಂದರೆ ಅದನ್ನು ಕಡಿಮೆ ಮಾಡಬೇಕು. ತುಂಬ ಓವರ್ ಯೂಸ್ ಆಗ್ತಾ ಇದೆ, ಸ್ಪೋರ್ಟ್ಸಲ್ಲಿ ತುಂಬ ಓವರ್ ಯೂಸ್ ಆಗ್ತಾ ಇದೆ, ಆವಾಗ ರೆಸ್ಟ್ ಕೊಡಬೇಕು. ಫಸ್ಟ್ ಥಿಂಗೇ ರೆಸ್ಟ್ ಕೊಡಬೇಕು. ಸೊ ಇದು ಕಾಮನ್. ನಾವು ಅಗ್ನಿಕರ್ಮ ಅಂತ ಹೇಳೋದು USP, ಅದು ಆಯುರ್ವೇದದಲ್ಲಿ ಇರೋದು ಮಾತ್ರ ಟ್ರೀಟ್ಮೆಂಟು. ಆ್ಯಂಡ್ ಇಟ್ ಈಸ್ ವೆರಿ ಗುಡ್. ನಾವು ಕ್ಯಾಲ್ಕೇನಿಯಲ್ ಸ್ಪರನ್ನು ನೀಟಾಗಿ ಟ್ರೀಟ್ ಮಾಡ್ಬೋದು. ಎಕ್ಸ್ರೇನ ನೋಡಿಬಿಟ್ಟು ನಾವು ಟ್ರೀಟ್ ಮಾಡ್ಬೋದು. ಆಮೇಲೆ ಇನ್ನು ಪರಿಹಾರ ಅಂದರೆ ಜಸ್ಟ್ ಅವರು ಟೆಂಪ್ರರಿಗೆ ಏನು ಮಾಡ್ಕೊಳ್ಬಹುದು ಅಂತ ಹೇಳಿದರೆ, ಒಂದು ಬಿಸಿ ನೀರಿನಲ್ಲಿ ಮಾಮೂಲಿ ಬಕೆಟಲ್ಲಿ ನಾವು ಬಿಸಿನೀರು ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಕಾಲೇನು ಇಡ್ತೇವೆ, ಅದು ಒಳ್ಳೆಯದು. ದಿ ಕ್ಯಾನ್ ಡೂ ದ್ಯಾಟ್. ನಾವು ಮಾಡಿದರೆ ಒಳ್ಳೆಯದು, ಪೇನ್ ಕಡಿಮೆ ಆಗುತ್ತೆ. ಎರಡನೇದೇನಪ್ಪ ಅಂತ ಹೇಳಿದರೆ ಸ್ಲಿಪ್ಪರ್ಸು ಅಥವಾ ಸ್ಯಾಂಡಲ್ಲು ಶೂಸ್ ಏನಿರುತ್ತೆ ಅದು ಸ್ವಲ್ಪ ಸಾಫ್ಟ್ ಆಗಿರುವಂಥದ್ದು ತೊಗೋಬೇಕು. MCR ಚಪ್ಪಲಿಗಳು ಸಿಗುತ್ತೆ, ಮೈಕ್ರೋಸೆಲ್ಯುಲರ್ ರಬ್ಬರ್ ಅಂತ. ಆ ರೀತಿಯ ಚಪ್ಪಲ್ಸ್ಗಳನ್ನು ಹಾಕ್ಲಿಕ್ಕೆ ಶುರು ಮಾಡಬೇಕು, ಸ್ಯಾಂಡಲ್ಸ್ಗಳನ್ನ ಹಾಕ್ಲಿಕ್ಕೆ ಶುರು ಮಾಡಬೇಕು. ಇನ್ನೂ ಸ್ವಲ್ಪ ಇಲ್ಲ ಸರ್ ನೀವು ನನ್ನ ಮನೆಯಲ್ಲೇ ಹೇಳಿ ಏನಾದರೂ ಮಾಡ್ತೇನೆ, ನನಗೆ ಧೈರ್ಯ ಇದೆ, ಏನಾಗಲ್ಲ ಅಂತ ಹೇಳಿದರೆ ಬೆಲ್ಲವನ್ನು ತೊಗೊಂಡ್ಬಿಟ್ಟು ಬೆಲ್ಲವನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಜಾಗದಲ್ಲಿ ಅವರೇ ಲೈಟಾಗಿ ಸುಟ್ಕೋಬೇಕು. ಏನು ಸರ್ ಎಂತೆಂಥ ಟ್ರೀಟ್ಮೆಂಟ್ ಹೇಳ್ತಾ ಇದ್ದೀರಾ ಅಂತ ಹೇಳಿದರೆ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಸುಟ್ಕೊಳ್ಳೋದ ತಕ್ಷಣ ಫುಲ್ ಬೆಲ್ಲವನ್ನು ಕರಗಿಸ್ಬಿಟ್ಟು ಫುಲ್ ಬಿಸಿ ಮಾಡಿ ಅಲ್ಲಿ ಹಾಕಿ ಸುಟ್ಟು ಮತ್ತೆ ಬರ್ನ್ ಟ್ರೀಟ್ಮೆಂಟಿಗೆ ಹೋಗೋದಲ್ಲ. ಸೊ ಬೆಲ್ಲವನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿದರೆ ಬೆಲ್ಲ ಕರಗಲಿಕ್ಕೆ ಶುರು ಆಗುತ್ತೆ. ಆ ಟೈಮಲ್ಲಿ ನಾವು ಎಲ್ಲಿ ತುಂಬ ಪೇನ್ ಆಗ್ತಿದೆ ಅಲ್ಲಿ ಅದನ್ನು ಟಚ್ ಮಾಡಿದರೆ, ಇದು ಹೀಲಿಗೆ ಮಾತ್ರ ನಾನು ಹೇಳ್ತಿರೋದು, ಬೇರೆ ಜಾಗದಲ್ಲಿ ನಾನು ಯೂಶ್ವಲಿ ಇದನ್ನ ಪ್ರಿಫರ್ ಮಾಡಲ್ಲ. ಒಂದು ಎಲ್ಬೋ ಇಲ್ಲಾಂದರೆ ಹೀಲ್. ತುಂಬ ಪೇನ್ ಆಗ್ತಿದ್ರೆ ಇದು ಕೂಡ ಅಗ್ನಿಕರ್ಮದಲ್ಲೇ ಬರುವಂಥದ್ದು. ನಮ್ಮದೇನು ಅಗ್ನಿಕರ್ಮ ಅಂತ ನಾನು ಟ್ರೀಟ್ಮೆಂಟ್ ಹೇಳ್ತಿದ್ದೆ ಅದರಲ್ಲೇ ಹೇಳಿರುವಂಥದ್ದು, ಸ್ವಲ್ಪ ಮಾಡಿಫೈಡ್ ಅಷ್ಟೇ. ಸೊ ಆ ಬೆಲ್ಲವನ್ನು ಒಂದು ಸ್ಮಾಲ್ ಪೀಸ್ ತೊಗೊಂಡ್ಬಿಟ್ಟು
ಅಥವಾ ಕ್ಯೂಬ್ ಏನಿರುತ್ತೆ ಅದನ್ನ ತೊಗೊಂಡ್ಬಿಟ್ಟು ಬಿಸಿ ಮಾಡಿ ಅಲ್ಲಿ ಅಪ್ಲೈ ಮಾಡಿದರೆ ಅವರು ಆವಾಗ ಪೇನ್ ಕಡಿಮೆ ಆಗುತ್ತೆ ಅವರಿಗೆ. ಪ್ರತಿ ಟೈಮ್ ಮಾಡಲಿಕ್ಕಾಗಲ್ಲ, ಒಂದು 2 ಟೈಮ್ಸ್ ಮಾಡಿದ ಮೇಲೂ ಕೂಡ ತಿರ್ಗಾ ಬರ್ತಾಯಿದೆ ಅಂತ ಹೇಳಿದರೆ ಆವಾಗ ನಾವು ಪ್ರಾಪರಾಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡಬೇಕು. ಅದು ವೆಯ್ಟ್ ಲಾಸ್ ಮಾಡೋದಿರ್ಬೋದು, ಬೋನ್ ಸ್ಟ್ರೆಂಥನಿಂಗ್ ಮಾಡೋದಿರ್ಬೋದು, ವೈಟಮಿನ್ಗಳನ್ನು ಇಂಪ್ರೂವ್ ಮಾಡೋದಿರ್ಬೋದು, ಡೆಫಿಷಿಯನ್ಸಿಯನ್ನು. ಸೊ ಇಲ್ಲಾಂದರೆ ಅಗ್ನಿಕರ್ಮ ಮಾಡೋದಿರ್ಬೋದು, ಇದೆಲ್ಲ ಕೂಡ ಟ್ರೀಟ್ಮೆಂಟ್ಗಳಲ್ಲಿ ಬರುತ್ತೆ. ಇನ್ನು ಹಿಮ್ಮಡಿ ನೋವು ಇದ್ದವರು ಯಾವ ರೀತಿ ಆಹಾರ ಸೇವನೆ ಮಾಡಬೇಕಾಗತ್ತೆ? ಹಿಮ್ಮಡಿ ನೋವು ಇದ್ದವರು ಯೂಶ್ವಲಿ ತುಂಬ ಎಣ್ಣೆಯಲ್ಲಿ ಕರಿದಿರುವಂಥ ಪದಾರ್ಥ, ಹೆವಿ ಫುಡ್ಸು, ತುಂಬ ನಾನ್ ವೆಜ್ ತಿನ್ನೋದು, ಅಥವಾ ನೈಟ್ ತುಂಬ ಲೇಟಾಗಿ ಊಟ ಮಾಡೋದು, ಮೊಸರಿನ ಸೇವನೆ, ಸೊ ಇದೆಲ್ಲ ಅವಾಯ್ಡ್ ಮಾಡೋದು ಒಳ್ಳೆಯದು. ಆಲೂಗಡ್ಡೆ ಅವರು ತಿಂದೇ ಇದ್ದರೆ ಒಳ್ಳೆಯದು, ಪೊಟ್ಯಾಟೊ. ಸೊ ಅದರಿಂದ ವಾಯು ಜಾಸ್ತಿ ಆಯಿತು ಅಂತ ಹೇಳಿದರೆ ತಿರ್ಗಾ ಮತ್ತೆ ನೋವು ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಮತ್ತು ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಪದೇ ಪದೇ ತಿನ್ನೋದು ಅಜೀರ್ಣಕ್ಕೆ ಕಾರಣ ಅಂತ ಹೇಳ್ತಾ ಇರ್ತೀವಿ ನಿಮಗೆ, ಅಧ್ಯಶನ ಅಂತ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅವರು. ಸೊ ಕರೆಕ್ಟಾಗಿ ಹಸಿವಾದಾಗ ಮಾತ್ರ ತಿನ್ನಬೇಕು ಅವರು. ಯಾವ್ಯಾವ ಕಾರಣದಿಂದ ಅಜೀರ್ಣ ಆಗುತ್ತೆ ಅದೇ ಕಾರಣದಿಂದ ನೋವುಗಳು ಕೂಡ ಜಾಸ್ತಿ ಆಗುತ್ತೆ. ಅದು ಹಿಮ್ಮಡಿ ನೋವು ಇರ್ಬೋದು, ತಲೆ ನೋವು ಇರ್ಬೋದು, ಅಥವಾ ಅದು ಮಂಡಿ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಪ್ಲಸ್ ಅವರು ಸ್ಲಿಪ್ಪರ್ಗಳನ್ನ ಎಲ್ಲ ಸ್ವಲ್ಪ ಮಾಡಿಫೈ ಮಾಡಿ ಚೇಂಜ್ ಮಾಡ್ಕೊಂಡ್ಬಿಟ್ಟು ನಿಯಮಿತವಾಗಿ ಎಕ್ಸಸೈಸ್ ಮಾಡೋದು ಒಳ್ಳೆಯದು. ಇನ್ನು ಜಾಸ್ತಿ ನಡೆದ್ರೆ ಕೆಲವ್ರಿಗೆ ಹೀಲ್ ಪೇನ್ ಆಗುತ್ತೆ. ಸೊ ಈಗ ಓವರ್ ವೇಟ್ ಇದ್ದವರು ಎಕ್ಸಸೈಸ್ ಮಾಡಬೇಕು, ನಡಿಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡೋದು? ಫಸ್ಟ್ ಆಫ್ ಆಲ್ ಅಂತಹ ಒಂದು ಟ್ರ್ಯಾಪ್ನಲ್ಲಿ ಸಿಕ್ಕಾಕೋಬಾರ್ದು. ಓವರ್ ವೇಟು ಇದ್ದಾರೆ, ಹೀಲ್ ಪೇನೂ ಬರ್ತಾ ಇದೆ, ನೀ ಪೇನೂ ಬರ್ತಾ ಇದೆ, ಡಾಕ್ಟರ್ ನೋಡಿದರೆ ಎಕ್ಸಸೈಸ್ ಮಾಡಿ ನಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ಎಕ್ಸಸೈಸ್ ಮಾಡೋದಕ್ಕೆ ನಡ್ಕೊಂಡು ಅಲ್ಲಾದರೂ ಹೋಗಲೇಬೇಕು, ಇದು ನಮ್ಮ ಕೈಯಲ್ಲಿ ಆಗಲ್ಲ, ಹಾಗೆ ಮನೇಲಿ ಕೂತ್ಕೊಳ್ತೇನೆ, ತಿರ್ಗಾ ವೇಟ್ ಜಾಸ್ತಿ ಆಯಿತು, ತಿರ್ಗಾ ಪೇನ್ ಜಾಸ್ತಿ ಆಯಿತು. ಇಲ್ಲ ನಾನು ನಡೆದು ಬಿಡ್ತೇನೆ, ನಡೀತಾರೆ, ಪೇನ್ ಜಾಸ್ತಿ ಆಯಿತು, ಸೊ ತಿರ್ಗಾ ಮತ್ತೆ ರೆಸ್ಟ್ ಮಾಡ್ತಾರೆ, ಮತ್ತೆ ವೇಟ್ ಜಾಸ್ತಿ ಆಯಿತು. ಸೊ ಈ ಕಾರ್ಯಕಾರಣ ಸಂಬಂಧ ಅಂತ ಹೇಳ್ತೀವಿ ನಾವು, ಕಾಸ್ ಆ್ಯಂಡ್ ಎಫೆಕ್ಟ್ ಥಿಯರಿ ಅಂತ ಹೇಳ್ತಾ ಇರ್ತೀವಿ. ಇದನ್ನು ಈ ಟ್ರ್ಯಾಪಲ್ಲಿ ಸಿಕ್ಕಾಕೋಬಾರ್ದು. ಒಂದು ವೇಳೆ ಹಾಕೊಂಡೇ ಬಿಟ್ಟಿದ್ರೆ ಆಲ್ರೆಡಿ ಅವಾಗ ಮೆಡಿಸಿನಲ್ ಹೆಲ್ಪ್ ಅಂದರೆ ಮೆಡಿಕಲ್ ಹೆಲ್ಪ್ ಬೇಕಾಗುತ್ತೆ ಅವರಿಗೆ. ಸೊ ನಾವು ಪಂಚಕರ್ಮ ಚಿಕಿತ್ಸೆಯಿಂದ ಸ್ವಲ್ಪ ಅವರ ವೆಯ್ಟ್ ರಿಡಕ್ಷನ್ ಎಲ್ಲ ಮಾಡಿಬಿಟ್ಟು ತಿರ್ಗಾ ಅವ್ರನ್ನ ರೆಡಿ ಮಾಡಿ ಅವರಿಗೆ ಎಕ್ಸಸೈಸ್ ಮಾಡುವಂಗೆ ಕಳಿಸೋದು, ವಾಕಿಂಗ್ ಮಾಡುವಂಗೆ ನಾವು ರೆಡಿ ಮಾಡೋದು, ಅಥವಾ ಅಗ್ನಿಕರ್ಮವನ್ನು ಮಾಡಿಬಿಟ್ಟು ನಾವು ಅವರಿಗೆ ಈ ವಾಕಿಂಗ್ ಮಾಡೋದಕ್ಕೆ ಅಥವಾ ಎಕ್ಸಸೈಸ್ ಮಾಡೋದಕ್ಕೆ ಪ್ರೇರಣೆ ಕೊಟ್ಟು ಪ್ಲಸ್ ನೋವು ಆಗದೆ ಇರೋಂಗೆ ನೋಡಿಕೊಂಡ್ರೆ ಅವ್ರು ತಿರ್ಗಾ ಆಮೇಲೆ ವೆಯ್ಟ್ ರಿಡಕ್ಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನಾವು ಮಾಡ್ಬೋದು. ಎರಡೂ ಇದೆ ಅಂತ ಹೇಳಿದರೆ ಡೆಫಿನೆಟ್ಲಿ ಅಲ್ಲಿ ಮೆಡಿಕಲ್ ಹೆಲ್ಪ್ ಬೇಕು, ಅವರೇ ಮಾಡೋಕ್ಕಾಗಲ್ಲ. ಬರಬಾರ್ದು ಅಂತ ಹೇಳೋದಕ್ಕೆ ನಾನು ಹೇಳಿರೋದೆಲ್ಲ ಉತ್ತಮ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅಥವಾ ಬಂದಿದೆ ಒಂದೇ ಏನೋ ಇದೆ ಅಂತ ಹೇಳಿದ್ರು ಕೂಡ ನಾನು ಹೇಳಿರೋದು ಮಾಡ್ಬೋದು ಅವರು. ಹಿಮ್ಮಡಿ ನೋವಿಗೆ ಏನೇನು ಪರಿಹಾರಗಳಿವೆ ಅನ್ನೋದನ್ನು ತಿಳಿಸಿಕೊಟ್ರಿ ಸರ್, ಧನ್ಯವಾದ. ಧನ್ಯವಾದ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.